ಯತ್ನಾಳ್ 40,000 ಕೋಟಿ ಆರೋಪ ಬಿಜೆಪಿ ಕೋರ್ ಕಮಿಟಿಲಿ ಚರ್ಚೆ ಅಂತೆ. ಅವ್ರ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ಶಿಫಾರಸು ಮಾಡ್ತಾರಂತೆ. ಮಾಡ್ಕೋ ಹೋಗಿ. ಆಯಿತು. ಅದಕ್ಕೆ BSY ನಿರಾಕರಣೆ, ನಾನೇನು ರಿಯಾಕ್ಟ್ ಮಾಡಲ್ಲ ಅಂತ. ಈಶ್ವರಪ್ಪನವ್ರು ಮಾತ್ರ ನಿಮಗೇನು ಬೇರೆ ಉದ್ಯೋಗ ಇಲ್ವಾ ಅಂತ ಮಾಧ್ಯಮಗಳ ಮೇಲಿದೆ. ಹೌದಾ? ಹ್ಞೂ ಸರ್. ಈಗ ಕೇಳಬೇಕಾಗಿತ್ತು ರೀ ಸ್ವಾಮಿ. ಉದ್ಯೋಗ ಇಲ್ಲದೆ ಇರೋರು ನೀವು ಟಿಕೆಟ್ ಡಿನೈ ಆದಮೇಲೆ, ನಾವಲ್ಲ ಉದ್ಯೋಗ ಇಲ್ಲದೆ ಇರೋರು. ನಮಗೆ ಪಕ್ಕಾ ಇದೆ ಉದ್ಯೋಗ, ಕರೆಕ್ಟಾಗಿದೆ ನಮಗೆ ಉದ್ಯೋಗ. ನಿಮಗೆ ಉದ್ಯೋಗ ಇಲ್ಲ. ಈಗ ನಮಗೆ ಹೇಳ್ತಿದ್ದೀರಾ ಬಂದು. ಪ್ಲಸ್ ಮಾಧ್ಯಮದವರು ಅಷ್ಟೇ, ನಾವು ಸರಿಯಾಗಿದ್ದೀವಿ, ನಮಗೂ ಮಾನ ಮರ್ಯಾದೆ ಇಲ್ಲ ಸ್ವಲ್ಪ. ನೆಕ್ಸ್ಟ್ ಟೈಮ್ ಮಾಧ್ಯಮದವರೆಲ್ಲ ಹೇಳಬೇಕು, ಅವ್ರು ಏನಕ್ಕೆ ಕರೆದಾಗ ನಿಮಗೇನು ಬೇರೆ ಉದ್ಯೋಗ ಇಲ್ವಾ, ನಮ್ಮನ್ನು ಕರಿತಾ ಇದ್ದೀರಲ್ಲ ಅಂತ ಎಲ್ಲರೂ ಹೇಳಬೇಕು ಸೇರ್ಕೊಂಡು ಒಂದೇ ಸರಿಗೆ. ಸಿದ್ದರಾಮಯ್ಯನವ್ರು ಮಾತ್ರ ದಾಖಲೆ ಕೊಡಲಿ, ಎಷ್ಟು ನಾಳು ಬಯಸಿದ್ರೆ ಎಲ್ಲ ಸರಿ ಹೋಗಬೇಕು, ಶಿಕ್ಷೆ ಆಗಬೇಕು ಅಂತಿದ್ರೆ ತನಿಖಾ ಆಯೋಗ ಕೊಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಕರೆಕ್ಟು. ಇಲ್ಲ ನಿಮ್ಮ ಹತ್ರ ದಾಖಲೆ ಇದ್ದರೆ ನೀವೇ ಕ್ರಮ ತಗೊಂಬಿಡಿ ಸರ್. ಸುಮ್ಮನೆ ಅವ್ರನ್ನ ಯಾಕೆ ಕಾಯ್ತೀರಿ ಆ ಯತ್ನಾಳನ್ನು? ಈ ಯತ್ನಾಳು ಕೊಟ್ಟಿದ್ದಕ್ಕೆ ಹಂಗಾರೆ ಯಡಿಯೂರಪ್ಪನವ್ರು ಯಾಕೆ ರಿಯಾಕ್ಟ್ ಮಾಡಲ್ಲ? ಅದಕ್ಕೆ ನಾನೇನು ರಿಯಾಕ್ಟ್ ಮಾಡಲ್ಲ. ಯಾಕೆ? ನಿಮ್ಮ ಮೇಲೆ ತಾನೇ ಬಂದಿರೋದು, ಯಾಕೆ ಮಾಡಲ್ಲ? ಅದ್ಯಾಕೆ ವಿಜೇಂದ್ರ ಮಾಡಲ್ಲ? ಅವ್ರು ಯಾಕೆ ಅಧ್ಯಕ್ಷರು ಮಾಡಲ್ವಂತೆ? ಇವ್ರು ಯಾಕೆ ಉದ್ಯೋಗ ಕೇಳ್ತೀರಾ ನಮ್ಮನ್ನು? ಯತ್ನಾಳ್ ಅವರು 40,000 ಕೋಟಿ ಆರೋಪ ಮಾಡಿದ್ದಾರೆ ನಿಮ್ಮ ಸರ್ಕಾರ ಇದ್ದಾಗ. ಯಾವಂತ ಕೇಳ್ತೀರಿ? ಮತ್ತೆ ಅದು ಬೇರೆ ಉದ್ಯೋಗ ಇಲ್ಲೇನು? ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನೂ ಕೂಡ ಆಯೋಗದ ಮುಂದೆ ಕೊಡಲಿ. ಅವರು ಉದ್ದೇಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲನೂ. ಇವ್ರಿಗೆ ಬೇಕಾದಾಗ ಮೈಕ್ ಮುಂದೆ ನಿಂತ್ಕೊಂಡು ಇವ್ರು ಹೇಳಿದ್ದನ್ನು ಹಾಕಬೇಕು, ಬೇಡದಿದ್ದಾಗ ಅಂತ. ನಾನು ಹೇಳೋದು, ನಾವು ಪಾಠ ಕಲಿಬೇಕು ಇದರಲ್ಲಿ, ನಾವು ಕಲಿಯಲ್ಲ. ಅದಕ್ಕೆ ಹಿಂಗಾಗೋದಿದ್ದು. ಸ್ಟ್ರಿಕ್ಟಾಗಿ ಮಾಡಬೇಕು ಈ ಸರಿ ಮಾತ್ರ ಇದನ್ನು. ಯಾರು ಹೇಳ್ತಾರೋ ಅವ್ರಿಗೆ ನಿಮ್ಗೇನು ಬೇರೆ ಉದ್ಯೋಗ ಇಲ್ವಾ ಅಂತ ಕೇಳಬೇಕು ಏನಾರು ಹೇಳಕ್ಕೆ ಬಂದಾಗ. ದೇಶದಲ್ಲಿ ಕರೋನಾ 702 ಕೊರೋನಾ ಪ್ರಕರಣಗಳು ದೇಶದಲ್ಲಿ ದಾಖಲಾಗಿದ್ರೆ 6 ಮಂದಿ ಮೃತರಾಗಿದ್ದಾರೆ. ರಾಜ್ಯದಲ್ಲಿ 158 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. 54 ಮಂದಿ ಆಸ್ಪತ್ರೆ ಸೇರಿದ್ದಾರೆ. 14 ಸೋಂಕಿತರು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ 85, ಮೈಸೂರಿನಲ್ಲಿ 12, ದಕ್ಷಿಣ ಕನ್ನಡದಲ್ಲಿ 8, ಚಾಮರಾಜನಗರದಲ್ಲಿ 7, ಬೆಂಗಳೂರು ಗ್ರಾಮೀಣದಲ್ಲಿ 5 ಕೇಸ್ಗಳು ವರದಿಯಾಗಿವೆ. ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಮೇಲೆ ಪವಿತ್ರವಲ್ಲದ ನೀರನ್ನ ಎರಚಿದ ಪ್ರಕರಣದಿಂದ ಭಕ್ತರ ಭಾವನೆಗಳಿಗೆ ಘಾಸಿಯುಂಟಾಗಿದೆ. ಭಕ್ತ ಮಂಡಳಿ ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಿತು. ಪೊಲೀಸರು ಹಿರಿಯ ಅರ್ಚಕರೇನೋ ಹೇಳಿದಾರಲ್ಲ. ಎಂಜಲ್ ನೀರು ಅಂತ ಹೇಳ್ತಾರೆ, ಅದು ಯಾವ ನೀರು ನಮಗೆ ಗೊತ್ತಿಲ್ಲ. ಬಾಟ್ಲಲ್ಲಿ ಹಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಉತ್ಸವಾದಿಗಳನ್ನೆಲ್ಲ ನಡೆಸಿದೀವಿ, ಇಲ್ಲ ಅಂತಲ್ಲ. ಕಿಗ್ಯಾತ್ರೆ ಇದೆ, ಉತ್ಸವಾದಿಗಳೆಲ್ಲ ಇದೆ, ಕಲ್ಯಾಣೋತ್ಸವ ಎಲ್ಲ ಇದೆ. ಇದಕ್ಕೆಲ್ಲ ಕಿಡಿಗೇಡಿಗಳು ಬಂದು ನಾಳೆ ಎಲ್ಲ ತೊಂದರೆ ಕೊಡ್ಬೋದು. ಅದಕ್ಕೆ ಯಾರು ಅವಕಾಶ ಮಾಡಿದರೆ ನಮ್ಮ ಸಹಕಾರ ನಾವೆಲ್ಲರೂ ನೀವು ಕೊಡಬೇಕು. ತಮಿಳುನಾಡಿನ ರಾಜಕಾರಣಿ ಸಿನಿಮಾ ನಟ ಕ್ಯಾಪ್ಟನ್ ವಿಜಯಕಾಂತ್ ಇನ್ನಿಲ್ಲ. ಸುದೀರ್ಘ ಅನಾರೋಗ್ಯದಿಂದ ಬಳಲ್ತಾ ಇದ್ದರು. 71 ವರ್ಷದ ಅವರು ಚೆನ್ನೈನಲ್ಲಿ ಮೃತಪಟ್ಟಿದ್ದಾರೆ. ಎಲ್ಲರೂ ದೊಡ್ಡವರೆಲ್ಲರೂ ಗಂಬನಿ ಮೆರೆದಿದ್ದಾರೆ. 27ನೇ ವಯಸ್ಸಿಗೆ ಬಂದಿದ್ದರು. ಕನ್ನಡದ ಕೆಲವು ಚಿತ್ರಗಳಲ್ಲಿ ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್ ಜೊತೆನೂ ಎಲ್ಲ ಅವರು ಆ್ಯಕ್ಟ್ ಮಾಡಿದರು. DMDK ಪಕ್ಷನ ಸ್ಥಾಪಿಸಿದರು. ಒಂದು ಹಂತದಲ್ಲಿ ಒಂಥರ MGRನ ಆಲ್ಟರ್ನೇಟ್ ಅಂದ್ಕೊಂಡಿದ್ರು ಭಾಳ ಜನ. ಆ ರೀತಿ ಪರ್ಫಾರ್ಮೆನ್ಸು ಆಗಿತ್ತು ಅವ್ರಿಗೆ. DMKಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟಿದ್ರು ಒಂದು ಹಂತದಲ್ಲಿ. ಆಮೇಲೆ ರಾಜಕಾರಣದ ಮಾರ್ಗ ಮಧ್ಯೆ ಅವ್ರದ್ದು ದಾರಿ ತಪ್ಕೊಂಡ್ಬಿಡ್ತು. ಹಾಗಾಗಿ ಅದು ಅಲ್ಲಿಗೆ ನಿಂತು ಹೋಯ್ತು ಅಷ್ಟೇ, ಸರಿಯಾಗಲಿಲ್ಲ. ಬಟ್ ತಮಿಳುನಾಡಿಗೆ ದೊಡ್ಡ ನಟ ಮತ್ತು ರಾಜಕಾರಣಿ.